ಉತ್ತರ ಕರ್ನಾಟಕ ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ಮಳೆ ಮತ್ತು ಮಹಾರಾಷ್ಟ್ರದಿಂದ ಬಂದ ನೀರಿನ ಕಾರಣದಿಂದಾಗಿ ಸಂಪೂರ್ಣ ಬೆಳೆ ನಾಶ ಆಗಿದ್ದು ಅವರಿಗೆ ಪರಿಹಾರಗಳನ್ನು ಘೋಷಣೆ ಮಾಡಬೇಕಾಗಿದೆ. ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಮತ್ತು ನಾವು ಎಲ್ಲರೂ ಸೇರಿ ಬೀದರ್, ಗುಲ್ಬರ್ಗಾ, ಯಾದಗಿರಿ, ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಬಂದಿದ್ದೇವೆ. ಈ ಸರ್ಕಾರ ಎಮ್ಮೆ ಚರ್ಮದಂತ ಸರ್ಕಾರ. ಇದಕ್ಕೆ ಬಿಸಿಯೂ ಮುಟ್ಟೋದಿಲ್ಲ, ಚಳಿಯೂ ಮುಟ್ಟೋದಿಲ್ಲ. ಮಳೆ ಬಂದ್ರೆ ಇನ್ನಷ್ಟು ನಿದ್ದೆ ಮಾಡ್ತದೆ ಈ ಸರ್ಕಾರ. ಇಂಥ ಪರಿಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯ, ತೊಂದರೆಗಳು, ಅನೇಕರು ಮನೆಗಳನ್ನು ಕಳ್ಕೊಂಡಿದ್ದಾರೆ, ಮನೆಗಳು ಬಿದ್ದಿವೆ. ಜೊತೆಗೆ ಊರೇ ನೀರಿನಲ್ಲಿ ಮುಳುಗಿರೋದ್ರಿಂದ ಆ ಊರುಗಳಿಂದ ನೂರಾರು ಕುಟುಂಬಗಳು ಹೊರಗೆ ಹೋಗಿ ಆಶ್ರಯ ಪಡೆಯತಕ್ಕಂಥ ಪರಿಸ್ಥಿತಿ ಇತ್ತು. ಇದನ್ನ ಗಮನಿಸಿದ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಸೋಮವಾರದಿಂದಲೇ ನಮ್ಮ ಪ್ರವಾಸವನ್ನ ಪ್ರಾರಂಭ ಮಾಡಿದ್ರಿಂದ ಆಗ ಎಚ್ಚೆತ್ತುಕೊಂಡ ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡ್ತೀನಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟರು. ಕೇವಲ ವೈಮಾನಿಕವಾಗಿ ಮೇಲೆ ಓಡಾಡ್ಕೊಂಡು ಹೋದ್ರು. ಆದ್ರೆ ವಿಜಯೇಂದ್ರ ಅವರು ಮತ್ತು ನಾವು ಎಲ್ಲರೂ ಕೂಡ ರಸ್ತೆಯ ಮೂಲಕ ಜನರನ್ನ ತಲುಪುವ ಕಾರ್ಯಗಳನ್ನ ಮಾಡಿದ್ದೇವೆ. ಆದ್ರೆ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಒಂದು ಕಡೆ ಬೆಳೆ ನಾಶ, ಒಂದು ಕಡೆ ನೀರು ಹರಿದು ಎಲ್ರಿಗೂ ತೊಂದರೆ, ಜೊತೆಗೆ ಆಗಿರ್ತಕ್ಕಂಥ ಯಾವುದೇ ರಸ್ತೆಗಳು, ಗುಂಡಿ ಇಲ್ಲದ ರಸ್ತೆಗಳಿಲ್ಲ. ಎಲ್ಲ ರಸ್ತೆಗಳು ಕೂಡ ಗುಂಡಿ ಬಿದ್ದೋಗಿದೆ. ಒಂದು ರೀತಿಯಲ್ಲಿ ಹೇಳೋದಾದ್ರೆ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ ಅಂತ ಹೇಳೋದಕ್ಕಿಂತ ಗುಂಡಿಯಲ್ಲಿ ರಸ್ತೆಗಳೇ ಬಿದ್ದಿದೆ ಅಂತ ಹೇಳ್ಬೋದು. ಅಂತಹ ಪರಿಸ್ಥಿತಿ ಕಲ್ಯಾಣ ಕರ್ನಾಟಕದಲ್ಲಿದೆ. ಏನು 5,000 ಕೋಟಿ 6,000 ಕೋಟಿ ಕೊಟ್ವಿ ಅಂತೆಲ್ಲ ಮಾತಾಡ್ತಾರೆ. ಆದ್ರೆ ಎಲ್ಲಿ ಹೋಗಿದೆ? ಗುಂಡಿಗಳಿಗೆ ಹಾಕಿದ್ದೀರಾ? ಸರ್ಕಾರ ಈ ರೀತಿಯ ಒಂದು ಕೆಟ್ಟ ಒಂದು ಪರಂಪರೆಯನ್ನ ಮಾಡ್ತಿದೆ. ನಾನು ಆಶ್ಚರ್ಯಪಟ್ಟೆ. ಜನರಿಗೆ ತೊಂದರೆ ಆಗಿದೆ, ಮುಖ್ಯಮಂತ್ರಿಗಳು ತಳಗಡೆ ಬಂದು ಎಲ್ಲಿ ಬೆಳೆ ಹಾನಿಯಾಗಿದೆ, ನೀರಿನಿಂದ ಹಾನಿಯಾಗಿದೆ, ಅವರಿಗೆ ಪರಿಹಾರ ಕೊಡ್ತಾರೆ ಅಂತಂದ್ರೆ ಅವರು ವೈಮಾನಿಕ ಸಮೀಕ್ಷೆಯನ್ನು ಮಾಡಿಬಿಟ್ರು. ವೈಮಾನಿಕ ಸಮೀಕ್ಷೆ ಯಾಕೆ ಮಾಡಿದ್ರು ಅಂತೇಳಿ ಆಮೇಲೆ ನನಗೆ ಡೌಟ್ ಕ್ಲಿಯರ್ ಆಯ್ತು. ಯಾಕೆ ಅಂದ್ರೆ ರಸ್ತೆಗಳೇ ಇಲ್ಲದೆ ಇದ್ರೆ ಮುಖ್ಯಮಂತ್ರಿಗಳು ರಸ್ತೆಯಲ್ಲಿ ಹೇಗೆ ಬಂದು ಸಮೀಕ್ಷೆ ಮಾಡ್ಲಿಕ್ಕಾಗತ್ತೆ? ಆದ್ರಿಂದ ರಸ್ತೆಗಳನ್ನ ಬಿಟ್ಟು, ಜನರನ್ನ ಬಿಟ್ಟು ಅವರ ಮಂತ್ರಿಗಳನ್ನು ಕರ್ಕೊಂಡು ವೈಮಾನಿಕ ಮಾಡಿದರು. ನಾನು ಹೇಳ್ತಕ್ಕಂಥದ್ದು, ಬೀದರ್ ಉಸ್ತುವಾರಿ ಸಚಿವರು, ಗುಲ್ಬರ್ಗಾ ಉಸ್ತುವಾರಿ ಸಚಿವರು, ರಾಯಚೂರಿನ ಉಸ್ತುವಾರಿ ಸಚಿವರು ಅಥವಾ ಯಾದಗಿರಿ, ಇವ್ರ್ಯಾರೂ ಕೂಡ ಸ್ಥಳೀಯರಲ್ಲ. ಸ್ಥಳೀಯವಾಗಿ ಇವ್ರು ಯಾರೂ ಇರೋದೇ ಇಲ್ಲ. ಇವರೆಲ್ಲ ಬೆಂಗಳೂರಿನ AC ರೂಮ್ಗಳಲ್ಲಿ ಕುಳಿತಿರ್ತಕ್ಕಂಥವ್ರು. ಇಂಥವರಿಗೆ ನೀವು ಉಸ್ತುವಾರಿಗಳನ್ನು ಕೊಟ್ಟು ಜನರ ಸಮಸ್ಯೆಗಳನ್ನೇ ಕೇಳಲಾರದಂತ ಪರಿಸ್ಥಿತಿ ಇದೆ. ಮುಖ್ಯಮಂತ್ರಿಗಳೇ ಮೊದಲು ನಿಮ್ಮ ಈ ಉಸ್ತುವಾರಿ ಸಚಿವರನ್ನ ಈ AC ರೂಮ್ಗಳಿಂದ ಹೊರಗೆ ದಬ್ಬ್ರಿ. ಜನರ ಕಷ್ಟಗಳನ್ನ ಕೇಳಲಿಕ್ಕೆ ಅವರಿಗೆ ಮೊದಲು ಸಲಹೆ ಕೊಡ್ರಿ. ಎಲ್ಲಕ್ಕಿಂತ ಮಿಗಿಲಾಗಿ ಕಾಂಗ್ರೆಸ್ನ ಆಂತರಿಕ ಜಗಳದಿಂದ ಸಂಪೂರ್ಣ ಅಭಿವೃದ್ಧಿ ಕುಸಿತ ಆಗಿದೆ. ಇವತ್ತು ಅಭಿವೃದ್ಧಿ ಅನ್ನೋ ಪ್ರಶ್ನೆಯೇ ಇಲ್ಲ. ಎಲ್ಲಿ ನೋಡಿದ್ರು ಜನ ಇಡೀ ಶಾಪ ಆಗ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಚಿಕ್ಕಬಳ್ಳಾಪುರದಲ್ಲಿ ನೋಡಿದೆ ನನಗೆ, ಮಾನ್ಯ ರಿಟೈರ್ಡ್ ಜಡ್ಜ್ ಒಬ್ರು ಭಾಷಣ ಮಾಡ್ತಿದ್ದಾರೆ. ನೀರೂ ಕೊಡ್ಲಿಕ್ಕಾಗಲಾರ್ದ ನಿಮ್ಮ ಪರಿಸ್ಥಿತಿ ಈ ಸರ್ಕಾರಕ್ಕಿದ್ರೆ ನಿಮ್ಮಂತ ಸರ್ಕಾರ ಯಾಕೆ ಬೇಕು ಜನರಿಗೆ? ರಾಜೀನಾಮೆ ಕೊಟ್ಟು ತೊಲಗ್ರಿ ಅಂತೇಳಿ ಒಬ್ಬ ರಿಟೈರ್ಡ್ ಜಡ್ಜ್ ಭಾಷಣ ಮಾಡ್ತಾ ಇರೋದನ್ನು ಕೇಳಿದೆ. ನಿಜವಾಗಿಯೂ ಇವರಿಗೆ ಮಂಗಳಾರತಿ ಮಾಡ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ನೀರುಗಳು ತುಂಬಿದೆ.
ಎಲ್ಲ ಕಲುಷಿತ ನೀರು. ಆದ್ರೆ ಜನರಿಗೆ ಕುಡಿಯುವ ನೀರು ಸಿಗ್ತಾ ಇಲ್ಲ. ಇಂಥ ಕಡೆ ಇಂಥ ಪರಿಸ್ಥಿತಿ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳು, ಮೈಸೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು, ಇವ್ರನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಮೊಮ್ಮಕ್ಕಳ ದರ್ಬಾರ್ ಆಗಿದೆ. ಇದು ಪ್ರೊಸಿಷನ್ ಅಲ್ಲಿ ಇದೆಲ್ಲ ಸಾಂವಿಧಾನಿಕ ಹುದ್ದೆ ಇರತಕ್ಕಂಥವ್ರು ಕೂತ್ಕೊಳ್ಳೋ ಸ್ಥಳದಲ್ಲಿ ಮಹದೇವಪ್ಪನವರ ಮೊಮ್ಮಗ, ಇನ್ನು ಕೆಲವು ಕಡೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಮೊಮ್ಮಗ, ಅವ್ರಿಗೆ ಈಗಾಗಲೇ ಖಡ್ಗ ಕೊಟ್ಟು, ಅವರಿಗೆ ಗದೆ ಕೊಟ್ಟು ಏನು ವಿಜೃಂಭಿಸುವಂತ ಕೆಲಸ ಮಾಡಿಸಿ, ಅಂದ್ರೆ ಇವರಿಗೆ ಜನರ ಸಮಸ್ಯೆ ಮುಖ್ಯ ಅಲ್ಲ, ಇವರಿಗೆ ಮಕ್ಕಳು ಮೊಮ್ಮಕ್ಕಳು ಚಿಂತೆ. ಅವ್ರನ್ನ ಹೆಂಗ್ ಬೆಳೆಸಬೇಕು, ರಾಜಕೀಯದಲ್ಲಿ ಹೆಂಗೆ ದುಡ್ಡು ಹೊಡಿಬೇಕು, ಇಂಥದ್ದನ್ನು ಈಗಲೇ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅನೇಕ ಸಚಿವರು, ಈ ಸರ್ಕಾರದ ಅನೇಕ ಸಚಿವರು ಮಕ್ಕಳು AC ರೂಮ್ಗಳಲ್ಲಿ ಕುಳಿತು ಕಲೆಕ್ಷನ್, ಅನೇಕರ ಮಕ್ಕಳು ಇವತ್ತು ಯಾವ ರೀತಿ ಲೂಟಿ ಮಾಡಿಸ್ತಿದ್ದಾರೆ ಅಂದ್ರೆ, ಇವರು ಮಾತ್ರ ಲೂಟಿ ಮಾಡ್ತಿಲ್ಲ, ಮಕ್ಕಳಿಗೂ ಲೂಟಿ ಮಾಡೋದು ಹೇಗೆ ಅನ್ನೋದನ್ನ ಈಗಾಗಲೇ ಕಲಿಸಿ ಅವರ ಕಡೆಯಿಂದ ಮಾಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ಸರ್ಕಾರ ಟೋಟಲಿ ರಿಯಲ್ ಎಸ್ಟೇಟ್ ಸರ್ಕಾರ ಆಗಿದೆ. ಬೆಂಗಳೂರು ಸುತ್ತಲೂ ಬೆಲೆ ಬಾಳ್ತಕ್ಕಂಥ ಜಮೀನುಗಳು, ಪಾಪ ರೈತರು ಕಂಗಾಲಾಗಿದ್ದಾರೆ, ಅವರು ಜಮೀನುಗಳನ್ನು ಕಳ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಈ ಸರ್ಕಾರಕ್ಕೆ ಕರುಣೆ ಬರದೆ ಇಡೀ ಬೆಂಗಳೂರು ಸುತ್ತ ಇರತಕ್ಕಂಥ ನೆಲಮಂಗಲ ಇರಬಹುದು, ದೇವನಹಳ್ಳಿ ಇರಬಹುದು, ಹೊಸಕೋಟೆ ಇರಬಹುದು, ಆನೇಕಲ್ ಇರಬಹುದು, ಕನಕಪುರ, ರಾಮನಗರ, ಎಲ್ಲ ಕಡೆ ಜಮೀನುಗಳನ್ನ ಈಗಾಗಲೇ ಇವರು ಅಕ್ವೈರ್ ಮಾಡೋದು, ರಿಯಲ್ ಎಸ್ಟೇಟ್ ಮಾಡೋದು. ಈ ದಂಧೆಯಲ್ಲಿ, ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಇವರೆಲ್ಲ ಇವತ್ತು ಮುಳುಗಿದ್ದಾರೆ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡಬೇಕಾಗಿದ್ದ ಮೀಸಲಾತಿಯಲ್ಲಿ ಆದ ವಂಚನೆಗೆ ಅಲೆಮಾರಿ ಸಮುದಾಯಗಳು ಹೋಗಿ ಇವತ್ತು ದೆಹಲಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ. ಎಂತ ವಿಪರ್ಯಾಸ! ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ನಿನ್ನೆ ಹೋಗಿ ದೆಹಲಿಗೆ ಹೋಗ್ಬೇಕಾಯ್ತು ಅಂತ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ. ಇವರಿಗೆ ಈ ಸರ್ಕಾರ ನಡೆಸುವ ಯೋಗ್ಯತೆ ಇಲ್ಲ, ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ. ಬರೀ ಮಾತಾಡಿದ್ರೆ ರಾಜಕೀಯ. ಈ ಕಡೆ ನಾನು ಎಷ್ಟು ದಿನ ಮುಖ್ಯಮಂತ್ರಿ ಇರ್ತೀನಿ, ಇವರು ನಾನೇ ಮುಂದೆ 2.5 ವರ್ಷ ಮುಖ್ಯಮಂತ್ರಿ ಅಂತ ಇವರು, ಇಲ್ಲ ನಾಳೆ ನಾನೇ ಆಗ್ತೇನೆ ನವೆಂಬರ್ ಅಲ್ಲಿ ಅಂತ ಇನ್ನೊಬ್ಬರು, ನಾ ಕೊಡೆ ನೀ ಬಿಡೆ. ಇದೇ ಪರಿಸ್ಥಿತಿಯಲ್ಲಿ ನಾನು ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ದಂಧೆಯಲ್ಲಿ ರಾಜ್ಯವನ್ನ ಸರ್ವನಾಶ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಈಗ ವೋಟ್ ಚೋರಿ 5 ತುಂಡುಗಳಾಗಿ ಬೆಂಗಳೂರನ್ನ ಮಾಡಿದ್ದಾರೆ. ನಾನು ನೋಡಿದೆ ಈಗಾಗಲೇ KR ಪುರಂ, ಮಹದೇವಪುರ ಎರಡನ್ನೂ ಸೇರಿ ಒಂದು ಡಿವಿಷನ್. ಅದರಲ್ಲಿ ಎಷ್ಟಿದೆ ಅಂದ್ರೆ 50 ವಾರ್ಡ್ಗಳು, ಇನ್ನೊಂದು 111 ವಾರ್ಡ್ಗಳು. 111 ವಾರ್ಡು, ಇದು 50. ಅದು ಹೇಗೆ ಹೋಲಿಕೆ? ಹೇಗೆ ವೋಟ್ ಚೋರಿ ಈಗ ಶುರುವಾಗ್ತಾ ಇದೆ? ಇಲ್ಲಿವರೆಗೂ ವೋಟ್ ಚೋರಿ ಇರಲಿಲ್ಲ. ಈಗ ಬ್ಯಾಲೆಟ್ ಬೇರೆ ಅನೌನ್ಸ್ ಮಾಡಿದ್ದಾರೆ. ಗೂಂಡಾಗಿರಿ, ರೌಡಿಸಮ್ಮು, ಬೂತ್ ಕ್ಯಾಪ್ಚರಿಂಗು, ಆಮೇಲೆ ಬ್ಯಾಲೆಟ್ ಪೇಪರೇ ನಾಪತ್ತೆ, ಬೂತೆ ನಾಪತ್ತೆ, ಇವು ಈಗ ಶುರುವಾಗ್ತಾ ಇರೋದು. ಇಲ್ಲಿವರೆಗೂ ಇರಲಿಲ್ಲ. ಸುಳ್ಳು ಹೇಳ್ತಿದ್ರು, ಅದು ಸುಳ್ಳು ಹೇಳ್ಕೊಂಡೆ ವೋಟ್ ಚೋರಿ ಈಗ ಶುರು ಮಾಡ್ತಿದ್ದಾರೆ. ಪಾಪ ಒಳ್ಳೆ ವ್ಯಕ್ತಿಯನ್ನು ಕರೆಸಿದ್ದಾರೆ, ಸುರ್ಜೇವಾಲಾ. ಇಲ್ಲಿವರೆಗೂ ATM ನಡೆಸ್ತಿದ್ರು, ಇನ್ಮೇಲೆ ವೋಟ್ ಚೋರಿ ಕೂಡ ಅವರೇ ನಡೆಸ್ತಾರೆ. ಇದು ಎಲ್ಲಿ ಬೇಕಾದ್ರೂ ಇವರು ಹೋಗಿ ಹೇಳ್ಕೊಳ್ಳಿ, ನಮ್ಗೇನು ಚಿಂತೆ ಇಲ್ಲ. ಕಾಂಗ್ರೆಸ್ನಲ್ಲಿ ನೋಟಿಸ್ ಕೊಡುವಂತ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಅಂದ್ರೆ ಮುಖ್ಯಮಂತ್ರಿ ಸ್ಥಾನದ ವಿಚಾರವಾಗಿ DCM ಪರವಾಗಿ ಮಾತನಾಡಿದವರು ಕೆಪಿಸಿಸಿ ಅಧ್ಯಕ್ಷ ಪರವಾಗಿ ಮಾತಾಡಿದವರು ಕೆಪಿಸಿಸಿಯಿಂದಲೇ ಅದು ಎಲ್ಲವೂ ಕೂಡ ನೀನು ಹತ್ತಂಗ್ ಮಾಡು, ನಾನು ಸತ್ತಂಗ್ ಮಾಡ್ತೀನಿ ಅನ್ನೋ ವ್ಯಾಪಾರ ಅಷ್ಟೇ. ಇದರಲ್ಲಿ ಏನೂ ಇಲ್ಲ, ಉರುಳಿಲ್ಲ. ಈ ತೊಟ್ಟಲ್ ತೂಗೋದು ಅವರೇ,
ಅವ್ರ ಮಗುವನ್ನ ಜಿವ್ಟೋರು ಅವರೇ. ಇದೆಲ್ಲನೂ ನಾಟಕ. ಸೊ ಕಾಂಗ್ರೆಸ್ನಲ್ಲಿ ಇಂಥ ನಾಟಕಗಳು ಬಹಳ ಚೆನ್ನಾಗಿ ನಡೀತಿರ್ತವೆ. ಆ ನಾಟಕ ಪ್ರದರ್ಶನ ಪ್ರಾರಂಭ ಆಗಿದೆ. ಇದು ಆದ್ರೆ ನಾನು ಹೇಳಿದ್ನಲ್ಲ, ಇವರು ನಾನು ಕೊಡೋದೇ ಇಲ್ಲ ಏನೇ ಆದ್ರೂ ಆಗಲಿ ಅಂತ, ಅವ್ರು ನಾನು ಬಿಡೋದೇ ಇಲ್ಲ ಅಂತ ಅವ್ರೆ. ಹೈಕಮಾಂಡ್ ಇದು ಇಂಥ ಹೈಕಮಾಂಡು ನಮ್ಮ ಕರ್ನಾಟಕದ ಪಂಚಾಯಿತಿಯಲ್ಲೂ ಕೂಡ ಇರಲ್ಲ. ಇಂಥ ವೀಕೆಸ್ಟ್ ಹೈಕಮಾಂಡು ಕಾಂಗ್ರೆಸ್ದು. ಯಾಕೆಂದ್ರೆ ದೇ ಆರ್ ಪವರ್ಲೆಸ್ ಫಾರ್ ಸೋ ಮೆನಿ ಇಯರ್ಸ್. ಅದರಿಂದಾಗಿ ಹೈಕಮಾಂಡು ಸಂಪೂರ್ಣ ಸತ್ವೋಗಿದೆ. ಆದ್ರಿಂದ ಲೋ ಕಮಾಂಡ್ಗಳೆಲ್ಲ ಹೈಕಮಾಂಡ್ಗಳಾಗ್ಬಿಟ್ಟಿವೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.